Praise the Lord. Hi everybody, welcome back to this special session on determinants. Dear students, today we are going to see some theory concepts which is pertaining to the chapter determinants. These concepts are very much necessary for you to know, for you to solve 5 mark questions. ಅಂದರೆ ಈ ಚಾಪ್ಟರ್ನ 5 ಮಾರ್ಕ್ ಕ್ವೆಶನ್ಸ್ಗೆ ಬೇಕಾಗಿರುವಂತಹ ಕೆಲವು ಥಿಯರಿ ಕಾನ್ಸೆಪ್ಟ್ಸ್ನ ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಥಿಯರಿ ಆಗಿರೋದ್ರಿಂದ ಐ ವಿಲ್ ಬಿ ಜಸ್ಟ್ ಬ್ರಷಿಂಗ್ ಯು ಥ್ರೂ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ವಿ ಆರ್ ಡಿಸ್ಕಸಿಂಗ್. ಓಕೆ, ಕೆಲವು ನಿಮಗೆ ಬೇಕಾಗಿರೋ ಕಾನ್ಸೆಪ್ಟ್ಸು, ಡೆಫಿನಿಷನ್ಸ್ ಮತ್ತು ಕೀ ಪಾಯಿಂಟ್ಸ್ ನಾನು ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದು ಹೋಪ್ ದಟ್ ಇಟ್ ವುಡ್ ಬಿ ಅ ವೆರಿ ಶಾರ್ಟ್ ಸೆಷನ್. Okay, so with this introduction we're going to start with one of the major concept in this chapter called the adjoint of a matrix. Okay, this is one of the very easy and very important concept for you to solve the 5 mark questions. Enadu, it is called the adjoint of a matrix. Sir, adjoint of a matrix andre enu? ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಅಡ್ಜಾಯಿಂಟ್ ಆಫ್ ಎನ್ ಎಲಿಮೆಂಟ್ ಗೊತ್ತಿದೆ ನಿಮಗೆ, ಕರೆಕ್ಟಾ? ಅಥವಾ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಹೇಗೆ ಕಂಡುಹಿಡಿಯೋದು, ಮೈನರ್ ಆಫ್ ಎನ್ ಎಲಿಮೆಂಟ್ ಕಂಡುಹಿಡಿಯೋದು ಗೊತ್ತಿದೆ, ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಕಂಡುಹಿಡಿಯೋದು ಗೊತ್ತಿದೆ. ಅದರ ಮುಖಾಂತರ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡುಹಿಡಿತೀವಿ. ಅದರ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದಿ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್. ರಿಮೆಂಬರ್, ಇದು ಡಿಟರ್ಮಿನೆಂಟ್ ಚಾಪ್ಟರ್ ಆಗಿದ್ರೂ ಅಡ್ಜಾಯಿಂಟ್ ಕಂಡುಹಿಡಿಯೋದು ಮ್ಯಾಟ್ರಿಕ್ಸ್ಗೆ, ಡಿಟರ್ಮಿನೆಂಟ್ಗೆ ಅಲ್ಲ. ಸರಿನಾ? ಓಕೆ, ಮುಂದಕ್ಕೆ ಹೋಗೋಣ. ವಾಟ್ ಈಸ್ ಅನ್ ಅಡ್ಜಾಯಿಂಟ್ ಅಂತಂದರೆ ದಿ ಅಡ್ಜಾಯಿಂಟ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಗೇನ್ ರಿಮೆಂಬರ್, ಇಟ್ ಈಸ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಇರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಮಾತ್ರ. ದಿ ಅಡ್ಜಾಯಿಂಟ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಎ ಐ ಜೆ, ಅದು ಗೊತ್ತೇ ಇದೆ, ಜನರಲ್ ಟರ್ಮು, ಈಸ್ ಡಿಫೈನ್ಡ್ ಆ್ಯಸ್ ದಿ ಟ್ರಾನ್ಸ್ಪೋಸ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಯಾವುದೋ ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ತೊಗೋಬೇಕಂತೆ. ಯಾವ ಮ್ಯಾಟ್ರಿಕ್ಸ್ ಅದು? ಎ ಐ ಜೆ ಎನ್ ಕ್ರಾಸ್ ಎನ್. ಇದು ನೋಡಿ, ಇಲ್ಲಿರೋ ಎಲಿಮೆಂಟು ಸ್ಮಾಲ್ ಎ ಐ ಜೆ, ಇದು ನಮ್ಗೆ ಗೊತ್ತಿದೆ. ಈ ಕ್ಯಾಪಿಟಲ್ ಎ ಐ ಜೆ ಅಂದರೆ ಏನು? ವೇರ್ ಎ ಐ ಜೆ ಈಸ್ ದ ಕೋಫ್ಯಾಕ್ಟರ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎ ಐ ಜೆ. ಅಂದರೆ ಎ ಐ ಜೆನ ಕೋಫ್ಯಾಕ್ಟರು ಎ ಐ ಜೆ ಆಗಿರುತ್ತೆ. ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಎಲಿಮೆಂಟ್, ಫಾರ್ ಎಕ್ಸಾಂಪಲ್ A11ನ ಕೋಫ್ಯಾಕ್ಟರು ಕ್ಯಾಪಿಟಲ್ A11 ಅಂತ ಬರಿತೀವಲ್ವಾ, ಸೇಮ್ ವೇ ಎ ಐ ಜೆಸ್ ದಿ ಎಲಿಮೆಂಟ್ ಎ ಐ ಜೆ, ಇಟ್ಸ್ ಕೋಫ್ಯಾಕ್ಟರ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ ಐ ಜೆ. ನೌ ಇಫ್ ಯು ರೆಪ್ರೆಸೆಂಟ್ ಅ ಮ್ಯಾಟ್ರಿಕ್ಸ್ ಬೈ ರೈಟಿಂಗ್ ಇಟ್ಸ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್, ದಿಸ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದೆಯಾ? ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅಡ್ಜಾಯಿಂಟ್ ಬರುತ್ತೆ. ಓಕೆ, ಡೀಟೇಲಾಗಿ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ. ವೇರ್ ಎ ಐ ಜೆ ಇಸ್ ದ ಕೋಫ್ಯಾಕ್ಟರ್ ಆಫ್ ದಿ ಎಲಿಮೆಂಟ್ ಎ ಐ ಜೆ. ನಾವು ಒನ್ ಮೋರ್ ಥಿಂಗ್, ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಎ ಇಸ್ ಡಿನೋಟೆಡ್ ಬೈ ಎ ಡಿ ಜೆ ಎ. ನಾವು ಬರೆಯುವಾಗ ಎ ಡಿ ಜೆ ಎ ಅಂತ ಬರಿತೀವಿ, ಬಟ್ ವಿ ರೀಡ್ ಇಟ್ ಆ್ಯಸ್ ಅಡ್ಜಾಯಿಂಟ್ ಎ ಅಂತ. ಗೊತ್ತಾಗ್ತಿದೆಯಾ? ತುಂಬ ಇಂಪಾರ್ಟೆಂಟ್ ಡೆಫಿನಿಷನ್ ಇದು. ಎಕ್ಸಾಮ್ಗೆ ಕೇಳದೇ ಇದ್ದರು, ಇದುವರೆಗೂ ಕೇಳಿಲ್ಲ, ಕೇಳೋ ಚಾನ್ಸಸ್ ಕೂಡ ತೀರಾ ಕಡಿಮೆ, ಬಟ್ ಕೇಳದೇ ಇದ್ದರೂ ಹಿಂಗಂದರೆ ಏನು ಅಂತ ತಿಳ್ಕೊಂಡಿರಬೇಕು. ಓಕೆ, ನಾವು ಲಿಸನ್. ಸೊ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ ಏನು? ನಾವು ಲಿಸನ್ ಹಿಯರ್. ನಾವು ಲುಕ್ ಹಿಯರ್, ದರ್ ಇಸ್ ಅ ರಿಮಾರ್ಕ್. ಫಾರ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ನಮ್ಗೆ ಗೊತ್ತು 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ತೊಗೊಳ್ತಾ ಇದ್ದೀನಿ. ಅದರ ಎಲಿಮೆಂಟ್ಸ್ ಹೇಗಿರುತ್ತೆ ನಮ್ಗೆ ಗೊತ್ತು, A11 A12 A21 A22. ಇದರ ಅಡ್ಜಾಯಿಂಟು ಡೈರೆಕ್ಟಾಗಿ ಬರೀಬೋದು. ನಾವು ಯೂಶಲಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ, ಪ್ರತಿ ಎಲಿಮೆಂಟ್ನ ಕೋಫ್ಯಾಕ್ಟರ್ ಕಂಡುಹಿಡಿದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆದಾದಮೇಲೆ ಟ್ರಾನ್ಸ್ಪೋಸ್ ತೊಗೊಳ್ಳಿ ಅಂತ ಇದು ಹೇಳುತ್ತೆ. ಆದರೆ ದಟ್ ಈಸ್ ಯೂಸ್ಫುಲ್ ಓನ್ಲಿ ಫಾರ್ 3x3. ಬಟ್ 2x2ಗೆ ಡೈರೆಕ್ಟಾಗಿ ಬರೆಯುವಂತಹ ಒಂದು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ. ರಿಮೆಂಬರ್, ಇಟ್ಸ್ ಎ ಶಾರ್ಟ್ಕಟ್ ಮೆಥಡ್. ಏನು ಅಂತಂದರೆ, ದಿ ಅಡ್ಜಾಯಿಂಟ್ ಎ ಕ್ಯಾನ್ ಆಲ್ಸೋ ಬಿ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ A11 ಆ್ಯಂಡ್ A22. ಅಂದರೆ ಡಯಾಗನಲ್ ಎಲಿಮೆಂಟ್ಸ್. ಸೊ 2x2ನ ಡಯಾಗನಲ್ ಎಲಿಮೆಂಟ್ಸ್ ಯಾವುದು? A11 ಮತ್ತು A12ನ ಇಂಟರ್ಚೇಂಜ್ ಮಾಡಿ, ಅಂದರೆ ಸ್ಥಳ ಬದಲಾವಣೆ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟು, ಆ್ಯಂಡ್ ಬೈ ಚೇಂಜಿಂಗ್ ದ ಸೈನ್ಸ್ ಆಫ್ A12 ಆ್ಯಂಡ್ A23. ಅಂದರೆ A12 ಆ್ಯಂಡ್ A21. A12 ಇದು, A21 ಇದು. ಸೊ ಡಯಾಗನಲ್ ಎಲಿಮೆಂಟ್ಸ್ನ ಪೊಸಿಷನ್ ಚೇಂಜ್ ಮಾಡ್ತೀರಿ, ಬೇರೆ ಎಲಿಮೆಂಟ್ಸ್ನ ಸೈನ್ ಮಾತ್ರ ಚೇಂಜ್ ಮಾಡ್ತೀರಿ. ಅಂದರೆ ಪ್ಲಸ್ ಇದ್ದರೆ ಮೈನಸ್ ಹಾಕ್ತೀವಿ, ಮೈನಸ್ ಇದ್ದರೆ ಪ್ಲಸ್ ಹಾಕ್ತೀವಿ. ಇಸ್ ಎ ಕ್ಲಿಯರ್? ನೋಡಿ, ಡೀಟೇಲಾಗಿ ಹೇಳ್ತೀನಿ. ನಾವು ಲುಕ್ ಹಿಯರ್, ದಿಟ್ಸ್ ವೆರಿ ಸಿಂಪಲ್. ನಾವು ಅಡ್ಜಾಯಿಂಟ್ ಆಫ್ ಎ ಹೇಗೆ ಮಾಡ್ತೀವಿ? A11 A22ನ ಇಂಟರ್ಚೇಂಜ್ ಮಾಡಿ. ಸೊ ಇಂಟರ್ಚೇಂಜ್ ಮಾಡಿ ಅಂತಂದರೆ ಎಕ್ಸ್ಚೇಂಜ್ ಮಾಡಿದ್ದೀನಿ. A22 ಇಲ್ಲಿ ಬರ್ದು A22 A11 ಇಲ್ಲಿ ಬರ್ತಿದ್ದೀನಿ. ಸೊ ಇದು ಎಕ್ಸ್ಚೇಂಜ್ ಆಯಿತು. ಬಟ್ ಈ ಎಲಿಮೆಂಟ್ಸ್ನ, ದಿ ಅದರ್ ಎಲಿಮೆಂಟ್ಸ್ ಅಲ್ಲೇ ಇರುತ್ತೆ, ಅದರ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್.
Okay, so this is how we are going to make the adjoint of a 2 cross 2 square matrix. ಆದರೆ 3 cross 3 square matrix ಈ ಥರ ಯಾವುದೇ ಶಾರ್ಟ್ಕಟ್ ಮೆಥಡ್ ಇರೋದಿಲ್ಲ, and your 5 mark questions are pertaining to adjoint of a 3 cross 3 square matrix. ನೆನ್ಪಿಟ್ಕೊಳ್ಳಿ. Now for example, sir ಹೇಗೆ ಸರ್ ಮಾಡೋದಂದರೆ, now let me take this is matrix A. So this will imply its adjoint, ಅಂದರೆ adjoint of A is denoted by another 2 cross 2. Very simple. ಇವೆರಡು ಎಲಿಮೆಂಟ್ಸ್ನ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಎಕ್ಸ್ಚೇಂಜ್ ಮಾಡಿ, ಸೊ ದಿಸ್ ಬಿಕಮ್ಸ್ 4 and 1 ಆ್ಯಂಡ್ ಚೇಂಜ್ ದ ಸೈನ್ಸ್ ಅಷ್ಟೇ. ಸೊ 2 ಇಲ್ಲೇ ಇರುತ್ತೆ, +2 becomes -2, 3 will be here itself, this will be -3. So this is how you are going to directly write the 2 cross 2 matrix adjoint. ಅರ್ಥ ಆಯ್ತಾ? Adjoint of the 2 cross 2 square matrix. Is it clear? Now take a few more examples. Now if I take a second matrix, here the matrix is 11, -2, 9 and -6. So this will imply its adjoint is A. Anyhow the matrix I have considered it as A. So this is adjoint A. Exchange the principal diagonal elements. Remember, principal diagonal elements ಹೇಗಿದೆಯೋ ಹಾಗೆ ಎಕ್ಸ್ಚೇಂಜ್ ಮಾಡಬೇಕು ಸೈನ್ ಜೊತೆಗೆ. ಓಕೆ, ಡೋಂಟ್ ಫರ್ಗೆಟ್ ದ ಸೈನ್. ಆ್ಯಂಡ್ ಹಿಯರ್ -2 becomes +2 and 9 becomes -9. So this will be the adjoint of this given matrix 2. ಅರ್ಥ ಆಗ್ತಿದೆಯಲ್ಲ? Take up few more. So take up the third example. The matrix A is given as -5 3, -11 4. So this will imply its adjoint A. Yes, you can tell it, you can guess it already. So we are exchanging the principal diagonal elements. So this becomes -4 and -5. So change the signs of other elements. 3 becomes -3 and -11 becomes +11. So this is the way you are going to write. Okay, so the final example tagondu we shall move forward. Now here is a challenging question. Enanta A is equal to 2 - 6 9 2. This will imply adjoint of A is equal to, now if you exchange the principal diagonal elements, ಎರಡು ಸೇಮ್ ಇದ್ದಾಗ ಏನಾಗುತ್ತೆ ಸರ್, ಎಕ್ಸ್ಚೇಂಜ್ ಮಾಡಿದ್ದೀವಿ ಅಂತ ಹೇಗೆ ಸರ್ ಗೊತ್ತಾಗುತ್ತೋ? ಯು ನೀಡ್ ನಾಟ್ ವರಿ. ವೆನ್ ದ ಎಲಿಮೆಂಟ್ಸ್ ಆರ್ ಸೇಮ್ ಯು ನೀಡ್ ನಾಟ್ ಎಕ್ಸ್ಚೇಂಜ್, ಬಿಕಾಸ್ ಎಕ್ಸ್ಚೇಂಜ್ ಆದರೂ ದೇರ್ ಇಸ್ ನೋ ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಈ ಎಕ್ಸಾಂಪಲ್ ತಗೊಂಡೆ. ಎಲಿಮೆಂಟ್ಸ್ ಸೇಮ್ ಇದ್ದಾಗ ಎಕ್ಸ್ಚೇಂಜ್ ಮಾಡಿದ್ರು ಮಾಡದೇ ಇದ್ದರೂ ಬೋತ್ ಆರ್ ಒನ್ ಇನ್ ದ ಸೇಮ್. ಸೊ -6 becomes +6 and 9 becomes -9. So this is the adjoint of this given matrix A. Okay, so before I go on to the next concept, ಒಂದೆರಡು ಕ್ವೆಶ್ಚನ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಡೈರೆಕ್ಟ್ಲಿ ಯು ರೈಟ್ ದಿ adjoint. Okay, so dear students, these are the 2 questions I have given you as a homework. ನೀವೇ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಸಾಲ್ವ್ ಮಾಡಿಬಿಡ್ಬೋದು. ಓಕೆ, ಸೊ ಹೋಪ್ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಾಗಿದೆ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಬೇಸಿಕ್ ಕಾನ್ಸೆಪ್ಟ್. Now the next concept would be, there are a few theorems which you have to remember on the concept of adjoint of a matrix. ಒಂದು 4 theorems ಇದ್ದಾವೆ. ಓನ್ಲಿ ಸ್ಟೇಟ್ಮೆಂಟ್ಸ್, ಪ್ರೂಫ್ಸ್ ಇಲ್ಲ. ಸೊ ಸ್ಟೇಟ್ಮೆಂಟ್ಸ್ ಮಾತ್ರ ಇದ್ದಾವೆ, ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಸೊ ಥಿಯರಮ್ 1 ಏನು ಹೇಳುತ್ತೆ ಅಂತಂದರೆ, ಇಫ್ ಎ ಈಸ್ ಎನಿ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ಅಂದರೆ 2 cross 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ 3 cross 3 ಸ್ಕ್ವೇರ್ ಮ್ಯಾಟ್ರಿಕ್ಸ್, ನಮಗೆ ಈ ಚಾಪ್ಟ್ರಲ್ಲಿ ನೋಡೋವಂಥದ್ದು. ಆ ಥರ ಇದ್ದರೆ ಥಿಯರಮ್ ಏನು ಹೇಳುತ್ತೆ, ಎ ಇಂಟು adjoint of A is same as adjoint of A into A, and that is same as determinant of A into I. I ಅಂದರೆ ಏನು? ವೇರ್ I is the identity matrix of order n ಅಂತ. ಅಂದರೆ if A is 2 cross 2, I will be 2 cross 2. If A is 3 cross 3, I will be 3 cross 3. Is it clear? So this is a very important concept. Please remember, sometimes it's very useful for CET. ಏನು ಥಿಯರಮ್ ಏನು ಹೇಳುತ್ತೆ? A into its adjoint is same as adjoint of a matrix into itself. That is same as determinant of a matrix into I. Is it clear? ಅರ್ಥ ಆಗಿದೆಯಲ್ಲ? ಸೊ ಆಗಲೇ ಹೇಳಿದಾಗೆ ದ ಪ್ರೂಫ್ ಆಫ್ ದಿಸ್ ಥಿಯರಮ್ ಇಸ್ ನಾಟ್ ರಿಕ್ವೈರ್ಡ್. ರಿಮೆಂಬರ್ ಸ್ಟೂಡೆಂಟ್ಸ್, ಸೊ ಈ ಒಂದು ಕಾನ್ಸೆಪ್ಟನ್ನ ಪ್ರೂವ್ ಮಾಡೋದಕ್ಕೆ ನಾವು ಎಕ್ಸಸೈಸ್ 4.5ನಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಯು ಕ್ಯಾನ್ ಚೆಕ್ ಇಟ್ ದೇರ್. ಓಕೆ, ನಾವು ಮೂವಿಂಗ್ ಆನ್ ಟು ದಿ ಸೆಕೆಂಡ್ ಥಿಯರಮ್. ಸೊ ವಾಟ್ ದ ಸೆಕೆಂಡ್ ಥಿಯರಮ್ ಸ್ಟೇಟ್ಸ್? ಒನ್ ಮೋರ್ ಇಂಪಾರ್ಟೆಂಟ್ ಥಿಯರಮ್ ಏನಂತ, ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸೀಸ್ ಆಫ್ ಸೇಮ್ ಆರ್ಡರ್. ನಾನ್ ಸಿಂಗ್ಯುಲರ್ ಯಾಕೆ ಅಂದರೆ ಏನು? ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿರ್ತೀರಾ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಐ ವಿಲ್ ಒನ್ಸ್ ಅಗೇನ್ ಟೆಲ್ ಯು. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಅಂದರೆ ಎ ಮತ್ತು ಬಿ ಎರಡೂ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಬಾರ್ದು. ಓಕೆ, ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್, ರಿಪೀಟ್ ಇಟ್ ಲೇಟರ್.
Okay, so if A and B are non-singular matrices of the same order, then AB and BA are also non-singular matrices of the same order. ಅಂದರೆ A ಮತ್ತು B 2 cross 2 ಇದ್ದರೆ AB and BA will also be, sorry 2 cross 2 ಇದೆ, ಇದು 2 cross 2 ಇರುತ್ತೆ, ಇದು 3 cross 3 ಇದ್ದರೆ ಇವು ಕೂಡ 3 cross 3 ಇರುತ್ತೆ. ಅಗೇನ್ A into B will also be non-singular. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇನ್ನೂ ಒಂದೆರಡು ಥಿಯರಮ್ ಇದೆ. ಆ ಥಿಯರಮ್ ಹೋಗೋಕ್ಕಿಂತ ಮುಂಚೆ ಫಸ್ಟು ಈ ಸಿಂಗ್ಯುಲರ್ ಮತ್ತು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ನ ಡೆಫಿನಿಷನ್ನ ಮತ್ತೊಮ್ಮೆ ನೋಡ್ಕೊಂಡು ಬಂದು ವಿಲ್ ಟೇಕ್ ಅಪ್ ದಿ ಥರ್ಡ್ ಥಿಯರಮ್. ಸರಿನಾ? ಸೊ ಫಸ್ಟ್ ರಿಮೆಂಬರ್ ಓಕೆ, ಫಸ್ಟ್ ಅದ್ರ ಡೆಫಿನಿಷನ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ, ನಾವು ಲುಕ್ ಹಿಯರ್. ಇದು ಡೆಫಿನಿಷನ್ ಆಫ್ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಅಂದರೆ ಏನಂತ? ಇಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಸಿಂಗ್ಯುಲರ್ ಇಫ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಾ? ನಾವು ಇಟ್ ಈಸ್ ಸೆಡ್ ಟು ಬಿ ನಾನ್ ಸಿಂಗ್ಯುಲರ್ ಇಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ 0. ಸಿಂಪಲ್ ಅಲ್ವಾ? 0 ಇದ್ದರೆ ಸಿಂಗ್ಯುಲರ್, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಲ್ದಿ ನೆಗೆಟಿವ್ ಕೂಡ ಆಗ್ಬೋದು, ಅದು 0 ಮಾತ್ರ ಆಗಬಾರ್ದು. ಸೊ ಇಫ್ ಇಟ್ ಈಸ್ ನಾಟ್ 0 ದೆನ್ ಇಟ್ ಈಸ್ ನಾನ್ ಸಿಂಗ್ಯುಲರ್. Is it clear? Now let us take one example, then you will understand the concept of singular and non-singular matrices. Okay? ನಿಮಗೆ ಸಿಂಪಲ್ ಆಗಲಿ 2 cross 2 matrices ಎಕ್ಸಾಂಪಲ್ ತಗೊಳ್ಳೋಣ. Now consider this matrix A is equal to 1 to 4, 8. ಸೊ ಇದು ನೆನ್ಪಿಟ್ಕೊಳ್ಳಿ, ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಅಂತ ಮ್ಯಾಟ್ರಿಕ್ಸ್ ಅಂತೀವಿ, ಡಿಟರ್ಮಿನೆಂಟ್ಗೆ ಅಲ್ಲ. ಓಕೆ, ಸೊ ಈ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಯಾವಾಗ ಆಗುತ್ತೆ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಿ. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1, 2, 4 and 8. So you know how to find the determinant value. 1 into 8 is 8, minus 4 into 2 is 8. Now you can see here determinant value is 0. So determinant 0 ಇದ್ದರೆ ಏನು ಮಾಡ್ತೀವಿ? ಮ್ಯಾಟ್ರಿಕ್ಸ್ನ ಸಿಂಗ್ಯುಲರ್ ಅಂತೀವಿ. Is it clear? ಅರ್ಥ ಆಯ್ತಾ? ನಾವು ಲುಕ್ ಹಿಯರ್. ಸೊ ವಿ ಸೇ ಎ ಈಸ್ ಅ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಡಿಟರ್ಮಿನೆಂಟ್ ಅನ್ನೋದಿಲ್ಲ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೀವಿ. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. Now consider this matrix A, which is 4, 2, 1, 8. Okay, therefore let me check its determinant value. Determinant of A is nothing but it is determinant of 4, 2, 1 and 8. ನೆನಪಿರಲಿ, ಮ್ಯಾಟ್ರಿಕ್ಸ್ ಅಂದರೆ ಬ್ರ್ಯಾಕೆಟ್, ಡಿಟರ್ಮಿನೆಂಟ್ಸ್ ಅಂದರೆ ಬಾರ್. ದಿಸ್ ಇಸ್ ನಥಿಂಗ್ ಬಟ್ 4 8s are, so 4 8s are 32 minus 1 into 2, that is 2. So what is 32 minus 2? This will be 30. ನಮ್ಗೆ ಬೇಕಾಗಿರೋದು this is not equal to 0. Therefore I can say A is a non-singular matrix. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಈಸಿ ಇದೆಯಲ್ಲ? ಡಿಟರ್ಮಿನೆಂಟ್ 0 ಇದ್ದರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ 0 ಇಲ್ಲ ಅಂದರೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆಯಲ್ಲ? ಈಗ ನಾವು ಥಿಯರಮ್ಸ್ಗೆ ವಾಪಸ್ ಹೋಗೋಕ್ಕಿಂತ ಮುಂಚೆ ಒಂದು 2 ಮ್ಯಾಟ್ರಿಕ್ಸ್ನ ನಾನೇ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವೇ ಅದನ್ನು ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಸಿಂಗ್ಯುಲರ್ ಯಾವುದು ಅಂತ, ನಾನ್ ಸಿಂಗ್ಯುಲರ್ ಯಾವುದು. ಓಕೆ, ಶಾಲ್ ಐ ಗಿವ್ ಯು ಹೋಮ್ವರ್ಕ್ ಕ್ವೆಶ್ಚನ್ಸ್? ಸೊ ಟೇಕ್ ಅಪ್ ದೀಸ್. ಸೊ ಟೇಕ್ ದೀಸ್ ಕ್ವೆಶ್ಚನ್ಸ್ ಆಸ್ ಅ ಹೋಮ್ವರ್ಕ್. ನೀವು ಚೆಕ್ ಮಾಡ್ಬೋದು ಇದರಲ್ಲಿ 4 ಮ್ಯಾಟ್ರಿಕ್ಸಲ್ಲಿ ಸಿಂಗ್ಯುಲರ್ ಯಾವುದು, ನಾನ್ ಸಿಂಗ್ಯುಲರ್ ಯಾವುದು ಅಂತ. ಓಕೆ, ಸೊ ದ ಕ್ವೆಶ್ಚನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಮ್ಯಾಟ್ರಿಸೀಸ್ ಆರ್ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್? ಇಸ್ ಇಟ್ ಕ್ಲಿಯರ್? ಸೊ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಥಿಯರಮ್ ಪಾರ್ಟ್. So before we go to the third theorem, let's once again check the theorem 2. If A and B are non-singular matrices of the same order, then A into B and B into A are also non-singular matrices of the ಸೇಮ್ ಆರ್ಡರ್. ಓಕೆ, ಇವು ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟ್ಸು ಉಪಯೋಗಕ್ಕೆ ಬರುತ್ತೆ, ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು CET. ಓಕೆ, ನಾವು ಗೋಯಿಂಗ್ ಆನ್ ಟು ದ ಥರ್ಡ್ ಥಿಯರಮ್. ಈ ಥಿಯರಮ್ ಏನು ಹೇಳುತ್ತೆ ಅಂದರೆ ದಿಸ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ಡಿಟರ್ಮಿನೆಂಟ್ ಆಫ್ ದಿ ಪ್ರಾಡಕ್ಟ್. ಅಂದರೆ ನಾವು ನೆನಪಿದೆಯಲ್ಲ, ಸಾಮಾನ್ಯವಾಗಿ ಹೋಟ್ಲಿಗೆ ಹೋದರೆ ಬಿಲ್ ಪೇ ಮಾಡಿ ತಿಂಡಿ ಆರ್ಡ್ರ್ ಮಾಡ್ಬೋದು, ಅಥವಾ ತಿಂಡಿ ತಿಂದ ಮೇಲೆ ಬಿಲ್ ಪೇ ಮಾಡ್ಬೋದು. ದಿಸ್ ಈಸ್ ದ ಸೇಮ್ ಥಿಂಗ್. ಏನು ಹೇಳುತ್ತೆ? ದ ಡಿಟರ್ಮಿನೆಂಟ್ ಆಫ್ ದಿ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸೀಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ ರೆಸ್ಪೆಕ್ಟಿವ್ ಡಿಟರ್ಮಿನೆಂಟ್ಸ್. ಹಾಗಂದರೆ ಏನು ಅಂತಂದರೆ ಡಿಟರ್ಮಿನೆಂಟ್ ಆಫ್ A ಇಂಟು B ಈಸ್ ಸೇಮ್ ಆ್ಯಸ್ ಡಿಟರ್ಮಿನೆಂಟ್ A ಇಂಟು ಡಿಟರ್ಮಿನೆಂಟ್ B. ಅದರ ಅರ್ಥ ಏನು? ಪ್ರಾಡಕ್ಟ್ ತೊಗೊಂಡು ಡಿಟರ್ಮಿನೆಂಟ್ ಆದರೂ ತೊಗೊಳ್ಳಿ, ಅಥವಾ ಸಪ್ರೇಟಾಗಿ ಡಿಟರ್ಮಿನೆಂಟ್ ತೊಗೊಂಡ್ಮೇಲೆ ಮಲ್ಟಿಪ್ಲೈ ಮಾಡಿ, the value will be same ಅಂತ. where A and B are square matrices of the same order. ಅರ್ಥ ಆಗ್ತಿದೆ? ಇದು ವೆರಿ ಇಂಪಾರ್ಟೆಂಟ್. ಇದು ಎಲ್ಲದಕ್ಕೂ ಆಗೋದಿಲ್ಲ. ಯಾವಾಗ A and B should be square matrices of the same order. ಸ್ಕ್ವೇರ್ ಮ್ಯಾಟ್ರಿಸಸ್ ಇದ್ದು A 2 cross 2 ಇದು B 3 cross 3 ಇದೆ, ಆಗುತ್ತಾ ಸರ್? ಖಂಡಿತವಾಗ್ಲೂ ಆಗೋದಿಲ್ಲ. ದಿಸ್ ವಿಲ್ ಬಿ ಸ್ಯಾಟಿಸ್ಫೈಡ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. ಇಲ್ಲಿ ತುಂಬ ಇಂಪಾರ್ಟೆಂಟು ನೀವು ನೆನ್ಪಿಟ್ಕೊಳ್ಳೋದು ಏನೆಂದರೆ ಆರ್ಡರ್ ಸೇಮ್ ಇರಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಒನ್ ಲಾಸ್ಟ್ ಥಿಯರಮ್ ವಿದೌಟ್ ಪ್ರೂಫ್ ಯು ಆರ್ ಗೋನ್ ಟು ಸಿ ಇಸ್ ಥಿಯರಮ್ 4. ಇಲ್ಲೇನು ಹೇಳುತ್ತೆ?
A square matrix is invertible. ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ಸ್ ಆ್ಯಂಡ್ ಇನ್ವರ್ಟಿಬಲ್ ರಿಲೇಷನ್ಸ್, ಇನ್ವರ್ಸ್ ರಿಲೇಷನ್, ಇನ್ವರ್ಸ್ ಫಂಕ್ಷನ್ಸ್ ಅಂತ ನೋಡಿರ್ತೀವಿ. ಅದೇ ಥರ ಒಂದು ಮ್ಯಾಟ್ರಿಕ್ಸ್ಗೂ ಕೂಡ ಇನ್ವರ್ಸ್ ಇರುತ್ತೆ. ಓಕೆ, ಸೊ ಯಾವ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇರುತ್ತೋ ಅದನ್ನು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತೀವಿ. ಓಕೆ, ಸೊ ರಿಮೆಂಬರ್, ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ ಇನ್ವರ್ಟಿಬಲ್ ಅಂದರೆ ಒಂದು ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇದ್ದಾಗ ಇನ್ವರ್ಟಿಬಲ್ ಅಂತೀವಿ. ಯಾವಾಗ ಇನ್ವರ್ಸ್ ಇರುತ್ತೆ ಅಂತಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಈಗ ಗೊತ್ತಾಯ್ತಾ ನಾನ್ ಸಿಂಗ್ಯುಲರ್ ಅಂತ ಏನಂದರೆ ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಝೀರೋ ಆಗಬಾರ್ದು. ಓಕೆ, ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಝೀರೋ ಇದ್ದರೆ ಅದಕ್ಕೆ ಇನ್ವರ್ಸ್ ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಥಿಯರಮ್ ಇದು. ಐ ರಿಪೀಟ್ ಒನ್ಸ್ ಅಗೇನ್, ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಇನ್ವರ್ಟಿಬಲ್ ಅಂದರೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಝೀರೋ ಆಗಿರಬಾರ್ದು, ಆವಾಗ ಮಾತ್ರ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಥಿಯರಮ್ನ ಇಷ್ಟು ಸ್ಟೇಟ್ಮೆಂಟ್ಸು ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನಾವು ವಿ ಆರ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಕಾಲ್ಡ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್. ಈಗ ತಾನೇ ಇನ್ವರ್ಟಬಲ್ ಮ್ಯಾಟ್ರಿಸಸ್ ಅಂತಂದೆ. ನಾವು ಲೆಟ್ ಬಿ ಗೋ ಟು ದ ಮೇನ್ ಕಾನ್ಸೆಪ್ಟ್ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್. ನಿಮ್ಮ 5 ಮಾರ್ಕ್ ಕ್ವೆಶ್ಚನ್ಸ್ ಎಲ್ಲ ಅದೇ ಕಾನ್ಸೆಪ್ಟ್ ಮೇಲೆ ಇರೋದು. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಟ್. Well friends, the next concept we are going to see is the inverse of a matrix. Now just now we saw that the inverse of a matrix exists if and only if A is non-singular matrix. ಹಾಗಂದರೆ ಡಿಟರ್ಮಿನೆಂಟ್ ಝೀರೋ ಇಲ್ಲದೆ ಇದ್ದರೆ ಮಾತ್ರ ಇನ್ವರ್ಸ್ ಬರುತ್ತೆ. ಸರ್ ಇನ್ವರ್ಸ್ ಬರುತ್ತೆ ಅಂತ ಗೊತ್ತಾಯಿತು. ಹೇಗೆ ಸರ್ ಇನ್ವರ್ಸ್ ಕಂಡುಹಿಡಿಯೋದು ಅಂದರೆ ಜಸ್ಟ್ ಲುಕ್ ಹಿಯರ್, ದೇರ್ ಆರ್ 3 ಮೆಥಡ್ಸ್ ಟು ಫೈಂಡ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್. ನಿಮ್ಗೆ ಆಲ್ರೆಡಿ ನೆನಪಾಗ್ತಿರ್ಬೇಕು, ಸರ್ ಹಾಂ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಇನ್ವರ್ಸಲ್ಲಿ ಎ ಇನ್ವರ್ಸ್ ತಾನೇ ಕಂಡುಹಿಡಿದಿದ್ದು. ಎಸ್, ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಸೊ ಅದನ್ನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನೋಡಿ. ದ ಇನ್ವರ್ಸ್ ಆಫ್ ಎನಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇದು ತುಂಬ ಇಂಪಾರ್ಟೆಂಟ್ ವರ್ಡು. ಏನಿರಬೇಕದು? ನಾನ್ ಸಿಂಗ್ಯುಲರ್ ಆಗಿರಬೇಕು ಮತ್ತು ಸ್ಕ್ವೇರ್ ಮ್ಯಾಟ್ರಿಕ್ಸು, ಅದಕ್ಕೆ ಮಾತ್ರ ಇನ್ವರ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಸಸ್ಗೆ ಇನ್ವರ್ಸೇ ಇರೋದಿಲ್ಲ. ಓಕೆ, ಸೊ ನಾನ್ ಸಿಂಗ್ಯುಲರ್ ಆಗಿರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಆವಾಗ ಅದರ ಇನ್ವರ್ಸ್ ಸಿಗುತ್ತೆ. ಅದನ್ನು 3 ಮೆಥಡಲ್ಲಿ ಕಂಡುಹಿಡಿಬೋದು. ಒಂದು, ಯು ಆಲ್ರೆಡಿ ನೋ ಇಟ್. ಫಸ್ಟ್ ಒನ್ ಇಸ್ ಬೈ ಯೂಸಿಂಗ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಆರ್ ಎಲಿಮೆಂಟ್ರಿ ಆಪ್ರೇಷನ್ಸ್ ಅಂತೀವಿ. ಟ್ರಾನ್ಸ್ಫಾರ್ಮೇಷನ್ಸ್ ಆದರೂ ಅನ್ಬೋದು, ಆಪ್ರೇಷನ್ಸ್ ಆದರೂ ಅನ್ಬೋದು. ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಕಾನ್ಸೆಪ್ಟ್ ಇನ್ ಡೀಟೇಲ್ ಇನ್ ಚಾಪ್ಟರ್ ಮ್ಯಾಟ್ರಿಸಸ್ ಚಾಪ್ಟರ್ನ ಪರ್ಟಿಕ್ಯುಲರ್ಲಿ ಎಕ್ಸಸೈಸ್ 3.4ಅಲ್ಲಿ ಕಂಪ್ಲೀಟ್ ಎಕ್ಸಸೈಸ್ ಸಾಲ್ವ್ ಮಾಡಿದ್ದೀವಿ. ಇನ್ ಕೇಸ್ ನೀವು ಮಾಡಿಲ್ಲ ಅಂತಂದರೆ ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೊಡ್ತೀನಿ ನಿಮಗೆ, ಕೈಂಡ್ಲಿ ವಾಚ್ ದಟ್ ವಿಡಿಯೋ. ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ಹೌ ಟು ಫೈಂಡ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ elementary operations. So that is we have solved in matrices chapter. Nothing to do in this chapter. Now the second method is by using its characteristic equation. Okay, so by using its characteristic equation, this type of questions we will be seeing in exercise 4.5. ಓಕೆ, ಸೊ ಏನು ಅಂತಂದರೆ ನಿಮಗೆ ಹಳೆ ಸಿಲೆಬಸ್ಸಲ್ಲಿ ಒಂದು ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ನಾನು ಆಲ್ರೆಡಿ ಮ್ಯಾಟ್ರಿಕ್ಸ್ ಚಾಪ್ಟರಲ್ಲಿ ಹೇಳಿದ್ದೀನಿ. ಏನಂತ? ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ. ಸೊ ಒಂದು ಮ್ಯಾಟ್ರಿಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಆ ಮ್ಯಾಟ್ರಿಕ್ಸ್ನ ಇನ್ವರ್ಸ್ ಕಂಡುಹಿಡಿಬೋದು. ಅದು ಹೇಗೆ ಅಂತ ನಾವು ಪ್ರಾಬ್ಲಮ್ಸ್ನ ಎಕ್ಸಸೈಸ್ 4.5ಅಲ್ಲಿ ಒಂದು 4 ಪ್ರಾಬ್ಲಮ್ಸ್ ಬರ್ತದೆ. ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ. ಇಲ್ಲಿಗೆ ಯು ನೀಡ್ ನಾಟ್ ವರಿ. ಅರ್ಥ ಆಗ್ತಿದೆ? ನಾವು ಬರೀ ಏನೇನು ಮೆಥಡ್ ಇದೆ ಅಂತ ಮಾತ್ರ ನೋಡ್ತಾ ಇದ್ದೀವಿ. ನಾವು ದ ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮೆಥಡ್ ಈಸ್ ದಿ ಫಾರ್ಮುಲಾ ಮೆಥಡ್. ನಿಮ್ಮ 5 ಮಾರ್ಕ್ ಕ್ವೆಶ್ಚನ್ಸು ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ಯೂಸಿಂಗ್ ದ ಫಾರ್ಮುಲಾ ಮೆಥಡ್. ಏನು ಅಂತಂದರೆ ಇನ್ವರ್ಸ್ ಆಫ್ ಎನಿ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಅರ್ಥ ಆಗ್ತಿದೆಯಾ? ಸೊ ಎ ಇನ್ವರ್ಸ್ ನ ಫಾರ್ಮುಲಾ ಏನು ಅಂತಂದರೆ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಫಾರ್ಮುಲಾ ಈಸ್ A inverse is nothing but 1 divided by ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಈ ಥರ ಆದರೂ ಬರಿಬೋದು. ಆರ್ ಕೆಲವರು ಹೇಗೆ ಬರೀತಾರೆ ಅಂದರೆ ಡೈರೆಕ್ಟಾಗಿ ಹೀಗೆ ಬರೀತಾರೆ. ಎ ಇನ್ವರ್ಸ್ ಈಸ್ ನಥಿಂಗ್ ಬಟ್ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್. ಎರಡು ಬೇರೆ ಬೇರೆ ಅಲ್ಲ, ಒಂದೊಂದೇ. ಓಕೆ, ಯೂಶ್ವಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಪ್ರೇಟಾಗಿರೋದ್ರಿಂದ ನಮ್ಗೆ ಹೀಗೆ ಕಾಣಿಸುತ್ತೆ. ಬೋತ್ ಆರ್ ಬಟ್ ಯೂಶ್ವಲಿ ಟೆಕ್ಸ್ಟ್ ಬುಕ್ ಡಿನೋಟ್ಸ್ ದಿಸ್ ಫಾರ್ಮುಲಾ. Both you can write any way however you want, but both are one and the same. Is it clear? So each chapter we are going to see in detail how to find the inverse of the non-singular square matrix using the formula method.
ಅರ್ಥ ಆಗ್ತಿದೆಯಾ? ಈ ಮೆಥಡೇ ತುಂಬ ಇಂಪಾರ್ಟೆಂಟ್ ಮೆಥಡು. ನಿಮ್ಮ 5 ಮಾರ್ಕ್ ಕ್ವೆಶ್ಚನ್ಸ್ ಬೇಸ್ ಇರೋದು ಈ ಮೆಥಡ್ ಮೇಲೇ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಸೊ ಪ್ರಾಬ್ಲಮ್ಸ್ ಬಂದಾಗ ಈ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿಕೊಂಡು ಹೇಗೆ ಕಂಡುಹಿಡಿಯೋದು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ. ನಾವು ಇಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗಿದೆ. ನಿಮಗೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತು, ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಗೊತ್ತು. ಜಸ್ಟ್ ಇಫ್ ಯು ಡಿವೈಡ್ ಯು ವಿಲ್ ಗೆಟ್ ಇಟ್ಸ್ ಇನ್ವರ್ಸ್. ಓಕೆನಾ? ಸೊ ವಿ ಆರ್ ಗೋನ್ ಟು ಸಿ ದಿಸ್ ಪ್ರಾಬ್ಲಮ್ಸ್ ಪಾರ್ಟ್ ಇನ್ ದಿ next video. Fine. Let's move to the next basic concept. Now look here. The next part is solution of system of linear equations using inverse of a matrix. Inverse of a matrix use ಮಾಡಿಕೊಂಡು ನಾವು ಲೀನಿಯರ್ ಇಕ್ವೇಷನ್ಸ್ನ ಸಾಲ್ವ್ ಮಾಡ್ಬೋದು. ಹೇಗೆ? ದೇರ್ ಆರ್ 2 ಮೆಥಡ್ಸ್. ರಿಮೆಂಬರ್ 2 ಮೆಥಡ್ಸ್. ಒಂದು ಮ್ಯಾಟ್ರಿಕ್ಸ್ ಮೆಥಡ್ ಅಂತೀವಿ, ಇನ್ನೊಂದು ಡಿಟರ್ಮಿನೆಂಟ್ ಮೆಥಡ್. ಅನ್ಫಾರ್ಚುನೇಟ್ಲಿ ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ ನಾವು ಮ್ಯಾಟ್ರಿಕ್ಸ್ ಮೆಥಡ್ ಸಾಲ್ವ್ ಮಾಡ್ತೀವಿ. ಡಿಟರ್ಮಿನೆಂಟ್ ಮೆಥಡ್ ಅನ್ನೋದು ಕ್ರೇಮರ್ಸ್ ರೂಲ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇತ್ತು. ಅದು ನಿಮಗೆ ಈ ಸಿಲೆಬಸ್ಸಲ್ಲಿ ಇಲ್ಲ, ಓಲ್ಡ್ ಸಿಲೆಬಸ್ ಮೆಥಡು. ಯು ಇನ್ ಯುವರ್ ಫ್ಯೂಚರ್ ಕ್ಲಾಸಸ್, ಅಂದರೆ ನಿಮ್ಮ ಡಿಗ್ರಿ ಕ್ಲಾಸಸಲ್ಲಿ ಅಥವಾ ಇಂಜಿನಿಯರಿಂಗಲ್ಲಿ ಹೋದರೆ ಅಲ್ಲಿ ನೋಡ್ತೀರಾ. ಡೋಂಟ್ ವರಿ ಅಬೌಟ್ ದಟ್ ಕಾನ್ಸೆಪ್ಟ್ ನಾವು. ಸೊ ನಿಮ್ಗೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇದು ಒಂದೇ ಒಂದು ಕಾನ್ಸೆಪ್ಟು ಕಾಲ್ಡ್ ದಿ ಮ್ಯಾಟ್ರಿಕ್ಸ್ ಮೆಥಡ್. ನೋಟ್ ಡೌನ್ ಡಿಯರ್ ಸ್ಟೂಡೆಂಟ್ಸ್, ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮ್ಮ 5 ಮಾರ್ಕ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕಂದ್ರೆ ಈ ಥಿಯರಿ ನೀಟಾಗಿ ಗೊತ್ತಿರಲೇಬೇಕು. ಓಕೆ, ಸೊ ಈ ಥಿಯರಿ ಹೇಗೆ ಸಾಲ್ವ್ ಮಾಡೋದು? ಲುಕ್ ಹಿಯರ್, ಇಟ್ಸ್ ವೆರಿ ಸಿಂಪಲ್. ಒಂದು, ಕನ್ಸಿಡರ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಮೂರು ಈಕ್ವೇಷನ್ಸ್ ಕೊಟ್ಟಿರ್ತಾನೆ, 3 ಅನ್ನೋನ್ಸ್. ಡೆಫಿನೆಟ್ಲಿ 3x3 ಡಿಟರ್ಮಿನೆಂಟ್ ಮೇಲೇ ಇರುತ್ತೆ, 2x2 ಕೊಡೋದಿಲ್ಲ, ಬಿಕಾಸ್ 5 ಮಾರ್ಕ್ ಕ್ವೆಶ್ಚನ್ಸ್. a1x plus b1y plus c1z equals to d1, a2x plus b2y plus c2z is equal to d2, a3x plus b3y plus c3z is equal to d3 ಅಂತ 3 ಅನ್ನೋನ್ಸು 3 ಈಕ್ವೇಷನ್ಸ್ ಕೊಟ್ಟಿರ್ತಾನೆ. ಇದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾನೆ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳ್ತಾನೆ. 5 ಮಾರ್ಕ್ ಕ್ವೆಶ್ಚನ್. ಸೊ ಹೇಗೆ ಸಾಲ್ವ್ ಮಾಡೋದು ಅಂದರೆ, ಪ್ಲೀಸ್ ರಿಮೆಂಬರ್, this system of equations can be written in the form of, ಅಥವಾ this system of equations can be written as, please remember, a into x is equal to b. ಅರ್ಥ ಆಗ್ತಿದೆಯಾ? we will take a into x is equal to b, where a ಅಂದರೆ ಏನು, x ಅಂದರೆ ಏನು, b ಅಂದರೆ ಏನು ಅಂತಂದರೆ ಇಟ್ಸ್ ಆಲ್ ಮೂರು ಕೂಡ ಮ್ಯಾಟ್ರಿಸೀಸೇ. ಯಾವ ಮ್ಯಾಟ್ರಿಕ್ಸು? ಜಸ್ಟ್ ಚೆಕ್ ಇಟ್. ಸೊ ಎ ವಿಲ್ ಬಿ ಎ 3x3 ಮ್ಯಾಟ್ರಿಕ್ಸ್. ಏನು ಬರುತ್ತೆ ಇಲ್ಲಿ ಅಂತಂದರೆ ಕೋಯಿಫಿಷಿಯಂಟ್ಸ್ ಆಫ್ XYZ ಬರುತ್ತೆ. ದಟ್ ಈಸ್ ವೆರಿ ಸಿಂಪಲ್. a1 b1 c1, ಓಕೆ, a2 b2 c2, ನೆಕ್ಸ್ಟ್ a3 b3 c3. ಕಂಪ್ಲೀಟ್ ಆಗೋಯ್ತು. ದಿಸ್ ವಿಲ್ ಬಿ ಯೋರ್ ಮ್ಯಾಟ್ರಿಕ್ಸ್ ಎ. ಓಕೆ, ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎಕ್ಸ್ ಅಂದರೆ ಏನಂತಂದರೆ, ಎಕ್ಸ್ ಈಸ್ ಎನ್ ಅನ್ನೋನ್ ಕಾಲಮ್ ಮ್ಯಾಟ್ರಿಕ್ಸೇ ಬರುತ್ತೆ ಯಾವಾಗಲೂ. ದೆರ್ ಇಸ್ ನೋ ಚೇಂಜ್. ಇಲ್ಲಿ ಅನ್ನೋನ್ ವ್ಯಾಲ್ಯೂಸ್ ಎಕ್ಸ್ ವೈ ಆ್ಯಂಡ್ ಝೆಡ್. ಇಲ್ಲಿರೋ ಅನ್ನೋನ್ ವ್ಯಾಲ್ಯೂಸ್ ಏನು? ಎಕ್ಸ್ ವೈ ಆ್ಯಂಡ್ ಝೆಡ್. ಓಕೆ, ಸೊ ಇದು ಅನ್ನೋನ್ ಮ್ಯಾಟ್ರಿಕ್ಸು. ನೆಕ್ಸ್ಟು ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಅನ್ನೋದನ್ನು ಬಿ ತಗೊಳ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಗೆಸ್ ಆಗೋಗಿರಬೇಕು, ಎಕ್ಸ್ ಮತ್ತು ಬಿ ಕಾಲಮ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಓಕೆ, ಸೊ ಬಿಯಲ್ಲಿ ಏನಿರುತ್ತೆ? ವಿ ವಿಲ್ ಜಸ್ಟ್ ರೈಟ್ ದ ಕೋಯಿಫಿಷಿಯಂಟ್ಸ್ d1 d2 d3. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿಲ್ ಬಿ ಅ ಕಾಲಮ್ ಮ್ಯಾಟ್ರಿಕ್ಸ್. ಪ್ಲೀಸ್ ನೋಟ್ ಇಟ್ ಡೌನ್. ದಿ ಆರ್ಡರ್ ಆಫ್ ಎ ವಿಲ್ ಬಿ 3x3, the order of x will be 3 rows and 1 column, and order of b will also be 3 rows and 1 column. ಅರ್ಥ ಆಗ್ತಿದೆಯಾ? ಓಕೆ, ಸರ್ ಇಷ್ಟು ಮಾಡಾಯ್ತು. ಈಗ ಫಸ್ಟು ಪ್ಲೀಸ್ ರಿಮೆಂಬರ್, ಸಿಸ್ಟಮ್ ಆಫ್ ಇಕ್ವೇಷನ್ನ ಎ ಇಂಟು ಎಕ್ಸ್ ಇಸ್ ಇಕ್ವಲ್ ಟು ಬಿ ಅಂತ ತಗೊಳ್ತೀವಿ. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ, ಇದು ಇಕ್ವೇಟ್ ಮಾಡಿ. ಎ ಇಂಟು ಎಕ್ಸ್ ಪ್ಲಸ್ b1 ಇಂಟು ವೈ ಪ್ಲಸ್ c1 ಇಂಟು ಝೆಡ್ ಈಸ್ ಈಕ್ವಲ್ ಟು d1. ಫಸ್ಟ್ ಈಕ್ವೇಷನ್ ಬಂದ್ಬಿಡ್ತು. ಸೊ ನಾವು ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ, ಸಪ್ರೇಟ್ ಮಾಡಿದಾಗ ಆ್ಯಕ್ಚುಲಿ ಈ ಥರ ಸಪ್ರೇಟ್ ಮಾಡ್ತೀವಿ 3 ಮ್ಯಾಟ್ರಿಸೀಸಲ್ಲಿ. ಅಂದರೆ ವಿ ಆರ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಟು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್. ದಿಸ್ ಈಸ್ ಆ್ಯಕ್ಚುಲಿ ದಿ ಪಾರ್ಟ್ ಆಫ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಗೊತ್ತಾಗ್ತಿದೆಯಾ? ಮ್ಯಾಟ್ರಿಸೀಸ್ ಚಾಪ್ಟ್ರಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಯೋದನ್ನು ಅಪ್ಲಿಕೇಶನ್ ಅಂತ ಹೇಳಿದ್ದೆ. ಇನ್ ದಿಸ್ ಚಾಪ್ಟರ್, ಫೈಂಡಿಂಗ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಆರ್ ಸಾಲ್ವಿಂಗ್ ದ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಇಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಇಸ್ ಇಟ್ಸ್ ಅಪ್ಲಿಕೇಶನ್. ಸೊ ಫಸ್ಟು ಈ ಥರ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರಿ. ನಾವೇನು ಮಾಡ್ತೀವಿ ಅಂದರೆ, ವಿ ವಿಲ್ ಫೈಂಡ್ ಫಸ್ಟ್ ಎ ಇನ್ವರ್ಸ್. ಫಸ್ಟು ಎ ಇನ್ವರ್ಸ್ ಕಂಡುಹಿಡ್ಕೊಳ್ತೀರಿ. ಯಾಕೆ ಅಂತಂದರೆ ನಾವು ವಿ ನೋ ದಟ್ ಫಸ್ಟು ನಾವು ಎ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ತಗೊಂಡಿರ್ತೀವಲ್ಲ, ವಾಟ್ ವಿ ವಿಲ್ ಡೂ ಇಟ್ ಈಸ್ ಅಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಅರ್ಥ ಆಗ್ತಿದೆಯಾ? ಅಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ?
ಸೊ ಇಟ್ ಈಸ್ ಎ ಇನ್ವರ್ಸ್ ಇಂಟು ಎ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಆಗುತ್ತೆ. ಸೊ ಇನ್ವರ್ಸ್ ಇಂಟು ಮ್ಯಾಟ್ರಿಕ್ಸ್ ಏನಾಗುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಕರೆಕ್ಟಾ. ಎ ಇಂಟು ಎ ಇನ್ವರ್ಸ್ ಇಸ್ ಐ ಅಂತ. ಸೊ ಐ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ದೇರ್ ಫೋರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಎನಿ ಮ್ಯಾಟ್ರಿಕ್ಸ್ ವಿಲ್ ಬಿ the matrix itself. So x will be equal to a inverse into b. ಸೊ ನಮಗೆ ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್. ಎಕ್ಸು ಇಲ್ಲೇ ರೆಡಿ ಇದೆ, ಬಿ ಕೂಡ ಇಲ್ಲೇ ರೆಡಿ ಇದೆ. ನಮಗೆ ಮೇಯ್ನು ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ಎ ಇನ್ವರ್ಸ್ನ ಕಂಡುಹಿಡ್ಕೊಂಡು ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂಸ್ ಎಕ್ಸ್ ವೈ ಆ್ಯಂಡ್ ಝೆಡ್ ಬರುತ್ತೆ. ಆ್ಯಂಡ್ ದಟ್ ವಿಲ್ ಗಿವ್ ಯು ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್ ವಿಚ್ ವಿಲ್ ಬಿ ಯುವರ್ 5 mark ಕ್ವೆಶ್ಚನ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಕಾನ್ಸೆಪ್ಟು ಸ್ಟೂಡೆಂಟ್ಸ್ ಭಯಪಡಬೇಡಿ, ತುಂಬ ಅಂದರೆ ತುಂಬ ಈಸಿ ಇದೆ. ನೀವು ಈ ಪ್ರಾಬ್ಲಮ್ ಸಾಲ್ವಿಂಗ್ ಕ್ಲಾಸ್ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಕ್ಲಾಸ್ ನೋಡಿದಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಥಿಯರಿ ಕ್ಲಾಸ್ ಆಗಿರೋದ್ರಿಂದ ಸಮ್ ಟೈಮ್ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಓಕೆ, ಬಟ್ ಡೀಟೇಲಾಗಿ ನೋಟ್ಸ್ ಬರ್ಕೊಂಡಿರಿ. ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿರುವಾಗ ಆಟೋಮೆಟಿಕಲಿ ಇದು ಅಪ್ಲೈ ಆಗೋಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸಾಲ್ವಿಂಗ್ ದ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೆಕೆಂಡ್ ಮೆಥಡ್ ಒಂದಿದೆ, ಡಿಟರ್ಮಿನೆಂಟ್ಸ್ ಮೆಥಡ್ ಅಂತ. ದಟ್ ಈಸ್ ಆ್ಯಕ್ಚುಲಿ ವಿ ಡೂ ಇಟ್ ಆನ್ ದ ಕಾನ್ಸೆಪ್ಟ್ ಆಫ್ ಕ್ರೇಮರ್ಸ್ ರೂಲ್. ಪ್ಲೀಸ್ ನೋಟ್ ಇಟ್ ಡೌನ್, ನೋಟ್ ಮಾಡ್ಕೊಳ್ಳಿ. ಬಟ್ ಅದರ ಕಾನ್ಸೆಪ್ಟ್ ನಾವು ಡೀಟೇಲಾಗಿ ನೋಡೋದಿಲ್ಲ. So your second method of solving the simultaneous equation is called the determinant method, which we do it by Kramer's rule. This is not in your syllabus. ಹ್ಯಾಪಿ? ನಿಮಗಿರೋದು ಒಂದೇ ಮೆಥಡನ್ನ ನೀಟಾಗಿ ಕಲೀರಿ. 5 marks ನಿಮ್ಮ ಪಾಕೆಟಲ್ಲಿರುತ್ತೆ. ಓಕೆ, ಸೊ ಬಿಫೋರ್ ಐ ವೈಂಡ್ ಅಪ್ ದಿಸ್ ಸೆಷನ್, ದೆರ್ ಇಸ್ ಒನ್ ಮೋರ್ ಸ್ಮಾಲ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಈ ಚಾಪ್ಟರ್ನ ಫೈನಲ್ ಥಿಯರಿ ಕಾನ್ಸೆಪ್ಟ್. ಓಕೆ, ಅದೇನು ಅಂತಂದರೆ ಕನ್ಸಿಸ್ಟೆಂಟ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂತ. ಹಾಗಂದರೆ ಏನು ಅಂತ ನೋಡಿಕೊಂಡು ಈ ವಿಡಿಯೋ ಮುಗಿಸೋಣ. ಓಕೆ, so this is the concept, dear students, consistent and inconsistent system of equations ಅಂತ. ಏನು ಅಂತಂದರೆ a system of equations is said to be ಎರಡು ಕಾನ್ಸೆಪ್ಟು. ಒಂದು ಕನ್ಸಿಸ್ಟೆಂಟ್. ಯಾವಾಗ ಕನ್ಸಿಸ್ಟೆಂಟ್ ಅಂತೀರಿ ಅಂದರೆ ಅದಕ್ಕೆ ಸೊಲ್ಯೂಷನ್ ಇದ್ದರೆ, ಮೀನ್ಸ್ ಇಫ್ ಇಟ್ ಸೊಲ್ಯೂಷನ್ ಎಕ್ಸಿಸ್ಟ್, ಇಟ್ ಮೇ ಹ್ಯಾವ್ ಒನ್ ಸೊಲ್ಯೂಷನ್ ಆರ್ ಮೋರ್ ಸೊಲ್ಯೂಷನ್, ಯು ನೀಡ್ ನಾಟ್ ವರಿ. ಬಟ್ ದಿಸ್ ಚಾಪ್ಟರ್ ಈಸ್ ಪ್ರಿಸ್ಕ್ರೈಬ್ ಟು ಓನ್ಲಿ ಒನ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ದಿಸ್ ಚಾಪ್ಟ್ರಲ್ಲಿ ವಿ ಆರ್ ಜಸ್ಟ್ ರೆಸ್ಟ್ರಿಕ್ಟಿಂಗ್ ಯು ಟು ಒನ್ ಸೊಲ್ಯೂಷನ್ ಈಕ್ವೇಷನ್ಸ್. ಅರ್ಥ ಆಗ್ತಿದೆಯಾ? ಸೊ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕನ್ಸಿಸ್ಟೆಂಟ್ ಅಂತ ಯಾವಾಗಂತೀರಿ, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. CETಗೆ PUCಗೆ ಅಲ್ಲದೆ ಹೋದರು. ಓಕೆ, ಕನ್ಸಿಸ್ಟೆಂಟ್ ಅಂತ ಯಾವಾಗಂತೀರಿ, ಸೊಲ್ಯೂಷನ್ ಬಂದರೆ ಇಟ್ ಮೇ ಹ್ಯಾವ್ ಒನ್ ಆರ್ ಮೋರ್ ಸೊಲ್ಯೂಷನ್. ಸೊ ಅದರ ಆಪೋಸಿಟ್ ಏನು, ಇನ್ಕನ್ಸಿಸ್ಟೆಂಟ್ ಅಂದರೆ ಏನು, ನೋ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ಇಫ್ ಇಟ್ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಗ್ತಿದೆಯಾ? ಐ ರಿಪೀಟ್ ಒನ್ಸ್ ಅಗೇನ್, ಅ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇಸ್ ಸೆಡ್ ಟು ಬಿ ಕನ್ಸಿಸ್ಟೆಂಟ್ ಇಫ್ ಇಟ್ ಸೊಲ್ಯೂಷನ್ ಎಕ್ಸಿಸ್ಟ್, ಇನ್ಕನ್ಸಿಸ್ಟೆಂಟ್ ಇಫ್ ಇಟ್ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಯ್ತಾ? ನಾವು ನಿಮ್ಮ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಈಕ್ವೇಷನ್ಸು ಕನ್ಸಿಸ್ಟೆಂಟ್ ಇದೆಯಾ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಆಲ್ರೆಡಿ ಪ್ರೂವ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ನೆನಪಿದೆಯಾ? A1/A2 ಈಸ್ ಈಕ್ವಲ್ ಟು B1/B2 ಕಾನ್ಸೆಪ್ಟ್ ಎಲ್ಲ ತೊಗೊಂಡಿದ್ದೀರಿ. ಡೂ ಯು ರಿಮೆಂಬರ್ ದಟ್? ಇನ್ ಕೇಸ್ ನಿನಗೆ ನೆನಪಿಲ್ಲ ಅಂತಂದರೆ ಅದನ್ನು ನಿಮಗೆ ನೆನಪಿಸ್ಕೊಟ್ಟು ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಓಕೆ, ಸೊ ಯು ಹೋಪ್ ಯು ರಿಮೆಂಬರ್ ದಿಸ್ ಕಾನ್ಸೆಪ್ಟ್. The system of equations a1x plus b1y plus c1 equals to 0 and a2x plus b2y plus c2 equals to 0 is said to be inconsistent. ಯಾವಾಗಂದರೆ ಕಂಡೀಷನ್ ಯು ಆಲ್ರೆಡಿ ನೋ ದಿಸ್, if a1 by a2 will be equal to b1 by b2, okay, but that is not equal to c1 by c2. Is it clear? We know that these two are equations of the straight lines. So ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಾದರೆ ಈ ಪೇರ್ ಆಫ್ ಈಕ್ವೇಷನ್ಸ್ಗೆ, ಇದು 2x2 ಮ್ಯಾಟ್ರಿಕ್ಸ್ ಬರುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದಿಸ್ ಪೇರ್ ಆಫ್ ಈಕ್ವೇಷನ್ಸ್ ಇಸ್ ಸೆಡ್ ಟು ಬಿ ಇನ್ಕನ್ಸಿಸ್ಟೆಂಟ್. ಆಲ್ವೇಸ್ ರಿಮೆಂಬರ್, ದಿಸ್ ರೆಪ್ರೆಸೆಂಟ್ಸ್ ದ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್. ಅರ್ಥ ಆಗ್ತಿದೆಯಾ? ದಿಸ್ ರೆಪ್ರೆಸೆಂಟ್ಸ್ ದ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್. ಓಕೆ, ನಾವು ಇನ್ಕನ್ಸಿಸ್ಟೆಂಟ್ ಅಂತ ಯಾವಾಗ ಕರಿತೀವಿ ಅಂದರೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಬೇಕು. ಓಕೆ, ಅಗೇನ್ ಹಿಯರ್ ವಿ ಹ್ಯಾವ್ 2 branches. ಒಂದು ಇಂಟರ್ಸೆಕ್ಟಿಂಗ್, ದ ಅದರ್ ಒನ್ ಇಸ್ ಕೋಇನ್ಸಿಡೆಂಟ್. ಓಕೆ, ಸೊ ಟೇಕ್ ಅಪ್ ದೀಸ್ 2 ಕಂಡೀಷನ್ಸ್. ಸೊ ಕನ್ಸಿಸ್ಟೆನ್ಸಲ್ಲಿ ಫಸ್ಟ್ ಕಂಡೀಷನ್ ಏನು, ಇಫ್ a1/a2 ಈಸ್ ನಾಟ್ ಈಕ್ವಲ್ ಟು b1/b2, ಆವಾಗಲೂ ಕೂಡ ಇದು ಕನ್ಸಿಸ್ಟೆಂಟ್ ಇರುತ್ತೆ. ಇಫ್ a1/a2 is not equal to b1/b2, we call the system is consistent. But the line of equations, this pair of line indicates
ದ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಅವೆರಡೂ ಲೈನ್ಸು ಇಂಟರ್ಸೆಕ್ಟ್ ಆಗ್ತಾ ಇರ್ತವೆ. ಸೊ ದಿಸ್ ಇಸ್ ದ ಕಂಡೀಷನ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಅರ್ಥ ಆಗ್ತಿದೆಯಾ? ಆಲ್ರೆಡಿ ನೀವು ಮಾಡಿರೋದು 10th ಸ್ಟ್ಯಾಂಡರ್ಡಲ್ಲಿ, ನಥಿಂಗ್ ನ್ಯೂ. ಓಕೆ, ಸೊ ಗೋಯಿಂಗ್ ಆನ್ ಫರ್ದರ್ ಟು ದಿ ಲಾಸ್ಟ್ ಕಂಡೀಷನ್. So the second case of consistent is nothing but a1 by a2 will be equal to b1 by b2. That will again be equal to c1 by c2. Even if this condition is satisfied, we say the set of pair of equations are consistent. But this pair of lines indicates the lines are coincident. ಅರ್ಥ ಆಗ್ತಿದೆಯಾ? ಇದು ಏನು ತೋರಿಸುತ್ತೆ? ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳುತ್ತೆ. ಯಾವುದು? ಪೇರ್ ಆಫ್ ಲೈನ್ಸ್. ಅರ್ಥ ಆಗ್ತಿದೆಯಾ? ಸೊ ಇದು ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ನೀವು ಕಲ್ತ್ಕೊಂಡು ಬಂದಿರುವಂಥ ಕಾನ್ಸೆಪ್ಟ್. ನಿಮ್ಮ ಈ ಒಂದು ಚಾಪ್ಟರ್ನ ಕೊನೆ ಎಕ್ಸಸೈಸಲ್ಲಿ ಫಸ್ಟ್ ಪಾರ್ಟಲ್ಲಿ ಇದೇ ನೋಡ್ತೀವಿ, ಶೋ ದಟ್ ವೆದರ್ ದ ಪೇರ್ ಆಫ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ. ಅಲ್ಲಿ ಎಲ್ಲ 2x2 ಮ್ಯಾಟ್ರಿಕ್ಸ್ ಇರೋದ್ರಿಂದ, 2x2 ಈಕ್ವೇಷನ್ ಸ್ಟ್ರೈಟ್ ಲೈನ್ಸ್ ಇರೋದ್ರಿಂದ ನಾವು ಈ ಕಾನ್ಸೆಪ್ಟೇ ಯೂಸ್ ಮಾಡಿಕೊಂಡು ಪೇರ್ ಆಫ್ ಈಕ್ವೇಷನ್ಸು ಕನ್ಸಿಸ್ಟೆಂಟೋ ಇನ್ಕನ್ಸಿಸ್ಟೆಂಟೋ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಸೈಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್, ದ ಎಕ್ಸಸೈಸ್ 4.6, ವೇರ್ ವಿ ಆರ್ ಗೋನ್ ಟು ಸಿ ಆಲ್ 5 mark questions pertaining to this chapter, determinants. Okay, well students, hope you have enjoyed this session. ಆಗಲೇ ಹೇಳ್ದಂಗೆ ಇದು ಸ್ವಲ್ಪ ನೀವು ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು, ಯಾಕೆಂದರೆ ಇದು ಥಿಯರಿ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಮ್ಯಾಥಮೆಟಿಕ್ಸಲ್ಲಿ ಬರೀ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದಾಗ ಈಸಿ ಇರುತ್ತೆ, ಬಟ್ ಥಿಯರಿ ಬಂದಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಥಿಯರಿ ಅರ್ಥ ಆಗಿದ್ರೆ ಪ್ರಾಬ್ಲಮ್ ಸಾಲ್ವಿಂಗು ನೀಟಾಗಿ ಅರ್ಥ ಆಗುತ್ತೆ. ಓಕೆ, we have almost come to the end of this session. We are going to winding this up. Remember students, whatever we have learned this in this video, it's very important for you to solve the 5 mark questions in the coming exercise. Okay, well students, we will meet again in the next exercise. Next we are going to see the problem solving class from exercise 4.5 and 4.6. So okay, so we will meet you there in that video. Until then, take care. ಈ ಒಂದು ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಟ್ ವಿಲ್ ಹೆಲ್ಪ್ ಅಸ್ ಟು ಮೇಕ್ ಬೆಟರ್ ವಿಡಿಯೋಸ್ next time. Okay, so thanks for watching the video. We will meet again in the next video. Until then, take care. God bless you all and bye.